ನಮ್ಮ ಸಿಂದಗಿಯ ತಹಸೀಲ್ದಾರ್ ಕಚೇರಿಯಲ್ಲಿ ಕರ್ನಾಟಕ ಸರ್ಕಾರ ಮತ್ತು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಹಮ್ಮಿಕೊಂಡಿರುವಂಥ ಸಾಮಾಜಿಕ ಮತ್ತು ಶೈಕ್ಷಣಿಕ ಈ ಒಂದು ಸಮೀಕ್ಷೆಯ ಸಾಂಕೇತಿಕ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ನಮ್ಮ ಸಿಂದಗಿ ತಹಸೀಲ್ದಾರಾದ ಬೆಳ್ಳಿಯವರೇ ಮತ್ತು ನಮ್ಮ ಸಿಂದಗಿಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಯಡ್ರಾಮಿಯವರೇ ಮತ್ತು ಇಲಾಖೆಯ ಅಧಿಕಾರಿಗಳಾದ ರವೀಂದ್ರ ಬಂತ್ನಾಳ್ ಅವರೇ, ಇಲ್ಲಿ ಸೇರಿರುವಂಥ ಸಮಸ್ತ ಎಲ್ಲ ಶಿಕ್ಷಕ ವೃಂದವೇ, ಮಾಧ್ಯಮದ ಎಲ್ಲ ಸ್ನೇಹಿತರೇ, ನಮಗೆಲ್ಲರಿಗೂ ಕಾರ್ಯಕ್ರಮದ ಮೂಲಕ ನನ್ನ ಶುಭವನ್ನು ಕೋರಿ, ಇವತ್ತು ನಮ್ಮ ಕರ್ನಾಟಕ ಘನ ಸರ್ಕಾರ ಈ ರಾಜ್ಯದಲ್ಲಿ ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆಯನ್ನು ಮಾಡಬೇಕು. ಈ ಸಮೀಕ್ಷೆಯಿಂದ ಸಂವಿಧಾನದಲ್ಲಿ ಅಡಿಯಲ್ಲಿ ನಡೆಯುತ್ತಿರುವಂಥ ಈ ದೇಶ, ಈ ರಾಜ್ಯವನ್ನು ಮುನ್ನಡೆಸಬೇಕು, ಸಾಮಾಜಿಕ ಶೈಕ್ಷಣಿಕವಾಗಿ ಜನರಿಗೆ ಗುರುತಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಒಳ್ಳೆಯ ದಿಟ್ಟ ನಿರ್ಧಾರ ತೆಗೆದುಕೊಂಡಿದೆ ಅಂತೇಳಿ ಭಾಳ ಸಂತೋಷದಿಂದ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಈ ಒಂದು ಸಮೀಕ್ಷೆ ಹಿಂದೆ 10-15 ವರ್ಷಗಳ ಹಿಂದೆ ಆಗಿತ್ತು. ಆದರೆ ಈ ಸಮೀಕ್ಷೆ ಒಪ್ಪಿಕೊಳ್ಳಲು ತಾಂತ್ರಿಕವಾಗಿ ತೊಂದರೆ ಆಯಿತು ಸರ್ಕಾರಕ್ಕೆ. 10 ವರ್ಷಗಳ ಹಿಂದೆ ಆದಂಥ ಸಮೀಕ್ಷೆಯನ್ನು ಒಪ್ಪಿಕೊಳ್ಳೋ ಹಂತದಲ್ಲಿ ಇವತ್ತು ಸರ್ಕಾರದಲ್ಲಿ ತಾಂತ್ರಿಕ ತೊಂದರೆಗಳು ಬಂದಿದ್ದರಿಂದ ಕಳೆದ 1-1.5 ತಿಂಗಳಿಂದ ಮತ್ತೊಮ್ಮೆ ಈ ವಿಷಯವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಂಪುಟ ಸಭೆಯಲ್ಲಿ ಇವತ್ತು ಸುದೀರ್ಘವಾಗಿ ಚರ್ಚೆ ಮಾಡಿ ಮತ್ತೊಮ್ಮೆ ಮರು ಸಮೀಕ್ಷೆ ಆಗಬೇಕು, ಸಾಮಾಜಿಕ ಶೈಕ್ಷಣಿಕವಾಗಿ ಜನರಿಗೆ ಗುರುತಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಸಚಿವ ಸಂಪುಟ ಅತ್ಯಂತ ಒಳ್ಳೆಯ ರೀತಿಯಿಂದ ಇವತ್ತು ನಿರ್ಧಾರ ತೆಗೆದುಕೊಂಡಿದೆ. ಈ ಒಂದು ಸಮೀಕ್ಷೆಯಲ್ಲಿ ನಮ್ಮ ಸಿಂದಗಿ ಮತಕ್ಷೇತ್ರದಲ್ಲಿ ಇವತ್ತು ಆಲ್ಮೇಲ್ ತಾಲೂಕು ಆಗಿರ್ಬೋದು, ಸಿಂದಗಿ ತಾಲೂಕಿನ ಒಟ್ಟಾರೆಯಾಗಿ ಇವತ್ತು ನಗರ, ಪಟ್ಟಣ ಪ್ರದೇಶ ಮತ್ತು ಹಳ್ಳಿಗಳ ಒಂದು ಸಮೀಕ್ಷೆ ಆಗಬೇಕು ಅನ್ನುವ ಒಂದು ಒಳ್ಳೆಯ ವಿಚಾರ ಇಟ್ಕೊಂಡು ಇವತ್ತು 523 ಜನ ಶಿಕ್ಷಕರನ್ನು ಈ ಒಂದು ಸಮೀಕ್ಷೆಗೆ ನೇಮಿಸಿ, ಇದರ ಮೇಲೆ 26 ಜನ ಇವತ್ತು ಸೂಪರ್ವೈಸರ್ಗಳನ್ನು ನೇಮಿಸಿ, ಅದರ ಜೊತೆಗೆ ನಮ್ಮ ತಾಲೂಕಿನ ಎಲ್ಲ ಅಧಿಕಾರಿ ವರ್ಗ ಇದಕ್ಕೆ ಒಳ್ಳೆಯ ರೀತಿಯಿಂದ ಸಲಹೆ, ಸೂಚನೆ, ಮಾರ್ಗದರ್ಶನ ಕಳೆದ 8 ದಿವಸಗಳಿಂದ ಅವರಿಗೆ ಒಂದು ವಿಶೇಷವಾದ ತರಬೇತಿಯನ್ನು ಸಹಿತ ನೀಡಿದ್ದಾರೆ. ಒಟ್ಟಾರೆಯಾಗಿ ಕ್ಷೇತ್ರದ ಮಹಾಜನತೆಯಲ್ಲಿ ಒಂದೇ ಮನವಿ ಮಾಡ್ಕೋತೀನಿ, ಕರ್ನಾಟಕ ಘನ ಸರ್ಕಾರ ಮತ್ತು ಕರ್ನಾಟಕ ರಾಜ್ಯ ಹಿಂದುಳಿದ ಆಯೋಗ ಹಮ್ಮಿಕೊಂಡಿರುವಂಥ ಈ ಜಾತಿ ಸಮೀಕ್ಷೆಯಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ನಾವು ಗುರುತಿಸಬೇಕಾಗಿತ್ತಂದ್ರೆ ನಮ್ಮ ಏನು ಶಿಕ್ಷಕ ವೃಂದ ಏನು ತಮ್ಮ ಮನೆಗೆ ಇವತ್ತು 60 ಪ್ರಶ್ನೆಗಳನ್ನು ಕೇಳುವ ಮೂಲಕ ತಮ್ಮ ಸಮೀಕ್ಷೆಯನ್ನು ಇವತ್ತು ನಮೂದಿಸ್ತಾರೆ. ಆ ವಿಷಯದಲ್ಲಿ ತಾವು ಅವರಿಗೆ ಸಹಕಾರ ಕೊಟ್ಟು ಧರ್ಮದ ಕಾಲಂನಲ್ಲಿ ಧರ್ಮ, ಜಾತಿ ಕಾಲಂನಲ್ಲಿ ಜಾತಿ, ಉಪಜಾತಿ ಕಾಲಂನಲ್ಲಿ ಉಪಜಾತಿ, ಇವು 3 ಇವತ್ತು ಅಂಶಗಳನ್ನು ತಾವು ಗಣಿತದಾರರಿಗೆ ಇವತ್ತು ತಾವು ಮನವರಿಕೆ ಮಾಡಿಕೊಟ್ರಂದ್ರೆ ಮುಂದಿನ ದಿನಮಾನಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನದ ಅಡಿಯಲ್ಲಿ ಈ ದೇಶ, ಈ ರಾಜ್ಯವನ್ನು ಮುನ್ನಡೆಸಬೇಕು, ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಪ್ರತಿಯೊಬ್ಬರಿಗೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ನ್ಯಾಯ ಸಿಗಬೇಕು ಅನ್ನುವ ಈ ಗಣತಿಯ ಮೂಲ ಉದ್ದೇಶ ಆಗಿದ್ದರಿಂದ ತಾವೆಲ್ಲರೂ ಇಡೀ ಸಿಂದಗಿ ಮತಕ್ಷೇತ್ರದ ಮಹಾಜನತೆ ಇವತ್ತು 56,000 ಎಷ್ಟು ಕುಟುಂಬಗಳು, ಎಷ್ಟು ಮನೆಗಳು, 56,396 ಮನೆಗಳಿರುವಂಥ ಈ ಸಿಂದಗಿ ಮತಕ್ಷೇತ್ರದಲ್ಲಿ ತಾವೆಲ್ಲರೂ ಈ ಗಣತಿಯಲ್ಲಿ ಭಾಗವಹಿಸಬೇಕು. ಈ ಗಣತಿಯನ್ನು ಇವತ್ತು ಕರ್ನಾಟಕ ಘನ ಸರ್ಕಾರದ ಆಶಯದ ಮೇರೆಗೆ ತಾವು ಯಶಸ್ವಿಗೊಳಿಸ್ಬೇಕಂತೇಳಿ ಸಂದರ್ಭದಲ್ಲಿ ಸಿಂದಗಿ ನಗರದ ಮತ್ತು ಎಲ್ಲ ಹಳ್ಳಿಗಳ ಮಹಾಜನತೆಯಲ್ಲಿ ಇವತ್ತು ಸಿಂದಗಿ ತಾಲೂಕಿನ ಆಡಳಿತದ ಪರವಾಗಿ ನನ್ನ ವಿನಂತಿಯನ್ನು ನಾನು ಮಾಡ್ಕೋತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.